ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಸಾಮಾನ್ಯ ಜ್ಞಾನದ 10 ಪ್ರಶ್ನೋತ್ತರಗಳನ್ನ ನೋಡ್ಕೊತಾ ಇದ್ದೀವಿ. ಈಗಾಗಲೇ ನಾವು 500 ಮತ್ತು ಇದು ಒಂದು 130 ಅಂದರೆ 630 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡಿದ್ದೀವಿ. ಹಾಗಾದರೆ ಇವತ್ತಿನ ಈ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ. ಕರ್ನಾಟಕದ ಎಲ್ಲಿ ಶೋಲಾ ಕಾಡುಗಳು ಕಂಡುಬರುತ್ತವೆ? ಕರ್ನಾಟಕದ ಎಲ್ಲಿ ಶೋಲಾ ಕಾಡುಗಳು ಕಂಡುಬರುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ. ಕ್ಲಾಸನ್ನು ನೋಡ್ತಾ ಇರೋರು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಕ್ಲಾಸನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಹಾಗಾದರೆ ಬನ್ನಿ, ಪ್ರತಿಯೊಂದು ಕ್ವಶನ್ಗೂ ಸಹ ಕೆಲವೊಂದಷ್ಟು ಸಮಯಗಳ ಅವಕಾಶ ಇರುತ್ತೆ, ಸೆಕೆಂಡ್ಗಳು, ನೀವು ಆನ್ಸರ್ ಮಾಡಬಹುದು. ಉತ್ತರ ನೋಡೋಣ. ಬಾಬಾ ಬುಡನ್ಗಿರಿ ಮತ್ತು ಕುದುರೆಮುಖ. ಕರ್ನಾಟಕದ ಬಾಬಾ ಬುಡನ್ಗಿರಿ ಮತ್ತು ಕುದುರೆಮುಖದಲ್ಲಿ ಶೋಲಾ ಕಾಡುಗಳು ಕಂಡುಬರೋದನ್ನು ಗಮನಿಸ್ಕೊತೀವಿ. ಎರಡನೇ ಪ್ರಶ್ನೆ ನೋಡಿ, 132ನೇ ಪ್ರಶ್ನೆ. ಮಧ್ಯರಾತ್ರಿ ಸೂರ್ಯೋದಯದ ನಾಡು ಯಾವುದು? ಮಧ್ಯರಾತ್ರಿ ಉದಯ ಆಗ್ತಕ್ಕಂಥದ್ದು ನಾಡು ಯಾವುದು? ಉತ್ತರ ನಾರ್ವೆ. ನಾರ್ವೆಯಲ್ಲಿ ಮಧ್ಯರಾತ್ರಿ ಸೂರ್ಯ ಉದಯ ಆಗ್ತಕ್ಕಂತಹ ನಾಡಾಗಿರುತ್ತೆ. ಮುಂದಿನ ಪ್ರಶ್ನೆ 133ನೇ ಪ್ರಶ್ನೆ. ಮನುಸ್ಮೃತಿಯಲ್ಲಿರ್ತಕ್ಕಂತಹ ವಿಚಾರವೇನು? ಮನುಸ್ಮೃತಿಯಲ್ಲಿರುವ ವಿಚಾರವೇನು? ಉತ್ತರ ನ್ಯಾಯ ಸಂಹಿತೆ. ಮನುಸ್ಮೃತಿಯಲ್ಲಿರ್ತಕ್ಕಂತಹ ವಿಚಾರ ನ್ಯಾಯ ಸಂಹಿತೆ. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿದ್ದೆ ಆದರೆ ಖಂಡಿತ ವಿಡಿಯೋನ ಪಾಸ್ ಮಾಡಿ ಕಮೆಂಟಲ್ಲಿ ಹೋಗಿ ನಿಮ್ಮ ಆನ್ಸರನ್ನು ತಿಳಿಸಬಹುದು. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ಪ್ರಶ್ನೆಗಳು ಉಪಯುಕ್ತ ಆಗಿರುತ್ತೆ. ಹಾಗಾಗಿ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಮುಂದಿನ ಪ್ರಶ್ನೆ 135ನೇ ಪ್ರಶ್ನೆ. ಅತ್ಯಂತ ಉದ್ದವಾದ ಸಮುದ್ರ ನೆರೆ ಹೊಂದಿದ ರಾಜ್ಯ ಯಾವುದು? ಅತ್ಯಂತ ಉದ್ದವಾದ ಸಮುದ್ರ ನೆರೆ ಹೊಂದಿದ ರಾಜ್ಯ ಯಾವುದು? ಉತ್ತರ ಗುಜರಾತ್. ಅತ್ಯಂತ ಉದ್ದವಾದ ಸಮುದ್ರ ನೆರೆ ಹೊಂದಿದ ರಾಜ್ಯ ಗುಜರಾತ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 136ನೇ ಪ್ರಶ್ನೆ. ಯಕೃತ್ ಉತ್ಪಾದಿಸುವ ರಸ ಯಾವುದು? ಯಕೃತ್ ಉತ್ಪಾದಿಸುವ ರಸ ಯಾವುದು? ಒಂದು ದಿನ ಕೂಡ ನಾವು ತಪ್ಪಿಸೋದಿಲ್ಲ. ಪ್ರತಿದಿನ ನಿಮಗೆ ಸಾಯಂಕಾಲ 6 ಗಂಟೆಗೆ ಖಂಡಿತ ನಿಮ್ಮ GK ಕ್ಲಾಸ್ದ 10 ಪ್ರಶ್ನೋತ್ತರಗಳು ಸಿಗುತ್ತೆ. ಅಭ್ಯಾಸ ಮಾಡ್ತಾಯಿರಿ. ಸಾಧ್ಯ ಆದರೆ ಅವುಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಇಲ್ಲ ಅಂತಂದರೆ ಓದ್ತಾ ಬನ್ನಿ, ರಿವಿಷನ್ ಮಾಡ್ಕೊಳ್ಳಿ. ಉತ್ತರ ನೋಡಿ, ಬೈಲುರುಬಿನ್ ಅಂತಕ್ಕಂಥದ್ದು. ಯಕೃತ್ ಉತ್ಪಾದಿಸುವಂಥ ರಸ ಬೈಲುರುಬಿನ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 137ನೇ ಪ್ರಶ್ನೆ. ಸ್ತ್ರೀಯರಲ್ಲಿ ಉತ್ಪಾದನೆಯಾಗುವ ಲೈಂಗಿಕ ಹಾರ್ಮೋನ್ ಯಾವುದು? ಸೈನ್ಸ್ಗೆ ರಿಲೇಟೆಡ್. ಸ್ತ್ರೀಯರಲ್ಲಿ ಉತ್ಪಾದನೆಯಾಗುವಂತಹ ಲೈಂಗಿಕ ಹಾರ್ಮೋನ್ ಯಾವುದು? ಉತ್ತರ ಈಸ್ಟ್ರೋಜನ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಗೃಹ ಬಳಕೆಗೆ ಬಳಸುವ ವಿದ್ಯುತ್ ವೋಲ್ಟೇಜ್ ಎಷ್ಟು? 138ನೇ ಪ್ರಶ್ನೆ. ಉತ್ತರ 220 ವ್ಯಾಟ್ಸ್ AC ಅಂತಕ್ಕಂಥದ್ದು. ಗೃಹ ಬಳಕೆಗೆ ಬಳಸುವ ವಿದ್ಯುತ್ತಿನ ವೋಲ್ಟೇಜ್ 220 ವ್ಯಾಟ್ AC ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 139ನೇ ಪ್ರಶ್ನೆ. ವಿದ್ಯುದಾವೇಶಗಳನ್ನು ಅಂದರೆ ಎಲೆಕ್ಟ್ರಿಕ್ ಪವರನ್ನು ಅಳೆಯುವ ಮಾನ ಯಾವುದು? ವಿದ್ಯುದಾವೇಶಗಳನ್ನು ಅಳೆಯುವ ಮಾನ ಯಾವುದು? ಉತ್ತರ ಕೂಲಂಬ್ ಅಂತಕ್ಕಂಥದ್ದು ವಿದ್ಯುದಾವೇಶಗಳನ್ನು ಅಳೆಯುವ ಮಾಪನ ಆಗಿರುತ್ತೆ. ಈ ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಆ್ಯಂಡ್ 140ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು? ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು? ಉತ್ತರ ಅಮ್ಮೀಟರ್. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಅಮ್ಮೀಟರ್ ಆಗಿರುತ್ತೆ. ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ತಪ್ಪದೇನೆ ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ಕ್ಲಾಸನ್ನು ಎಲ್ಲ ನೋಡ್ತಾ ಇರಿ. ಪ್ರತಿಯೊಂದು ವೀಡಿಯೋಗಳನ್ನ ಸಹ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.